ಬ್ರೇಕ್ ನಂತರ ಮತ್ತೆ ನ್ಯೂಸ್ ಅವರಿಗೆ ಸ್ವಾಗತ. ನಾಗಲೇ ಹೇಳಿದ್ದೆ, ಸಚಿವ ಸಂಪುಟ ವಿಸ್ತರಣೆ ಹಾಗೂ ಸಚಿವ ಸಂಪುಟ ಪುನರ್ರಚನೆ ಅನ್ನುವಂಥ ಎರಡು ಪದ ಭಾಳಷ್ಟು ಕೇಳಿಬರ್ತಾ ಇದೆ ಕಳೆದ ಹಲವು ತಿಂಗಳುಗಳಿಂದ. ಆದರೆ ಇವತ್ತು ಡಿ.ಕೆ. ಶಿವಕುಮಾರ್, ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಈ ನಡುವೆ KPCC ಅಧ್ಯಕ್ಷ ಪರಮೇಶ್ವರ್ ಅವರು ಮೂರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಯಾರೂ ಕೂಡ ಸಂಪುಟ ಪುನರ್ರಚನೆ ಅನ್ನುವಂಥ ಪದವನ್ನೇ ಬಳಸಲಿಕ್ಕೆ ಸಿದ್ಧರಿರಲಿಲ್ಲ. ಮುಖ್ಯಮಂತ್ರಿಗಳಂತೂ ನೇರವಾಗಿ ಹೇಳಿದ್ರು, ನಮ್ಮ ಮುಂದೆ ಇರುವಂಥದ್ದು ಸಂಪುಟ ವಿಸ್ತರಣೆ ಅಷ್ಟೇ ಅನ್ನುವಂಥದ್ದು. ಅವ್ರು ಏನು ಹೇಳಿದರು ನೋಡ್ಕೊಂಬರೋಣ. ಸಂಪುಟ ವಿಸ್ತರಣೆ ಮಾಡುವಂಥದ್ದು, ಸಂಪುಟಕ್ಕೆ ಪೈಪೋಟಿ, 4 ಸ್ಥಾನ ಖಾಲಿ ಇದೆ ಬೇಕು ಅಂತ ಕೇಳಬೇಕದು ಸರ್ವೇ ಸಾಮಾನ್ಯ. ಇರೋವಂಥದ್ದು ಒಂದು 4 ಸೀಟಲ್ಲಿ ಒಂದು ಏನು ನಮ್ಗೆ 10% ಮಾಡಲಿಕ್ಕೆ ಅವಕಾಶ ಇದೆ, ಎಲ್ಲರೂ ಕೇಳ್ತಾರೆ. ಸಮನ್ವಯ ಸಮಿತಿ ನಾಳೆ ನಾವು 12:30 ಗಂಟೆಗೆ ಕರೆದಿದ್ದೇವೆ. ಅಜೆಂಡಾ ನಾನು ಈಗಲೇ ಅದನ್ನು ಹೇಳೋದಿಲ್ಲ, ಅಲ್ಲ ಅದನ್ನೇ ನಾಳೆ ಮೀಟಿಂಗ್ ಆದಮೇಲೆ ಬ್ರೀಫ್ ಮಾಡ್ತೀನಲ್ಲ, ಅದೆಲ್ಲ ಹೇಳ್ತೀನಿ. ಸರ್, ಈಗ ನಾಳೆ ದಿಗ್ವಿಜಯ್ ಸಿಂಗ್ ಅವರನ್ನ 20 ಜನ ಶಾಸಕರು ಭೇಟಿಯಾಗಿ ಸಂಪುಟ ಪುನರಚನೆ ಮಾಡಬೇಕು ಅಂತ ಮನವಿ ಕೊಡಬೇಕು ಅಂತಿದ್ದಾರೆ. ನಿಮ್ಮ ಪ್ರಕಾರ ಸಂಪುಟ ಪುನರಚನೆನ ವಿಸ್ತರಣೆ? ಹೈಕಮಾಂಡ್ ಜೊತೆ ಮಾತಾಡ್ತೀನಿ. ಸದ್ಯಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ವಿಸ್ತರಣೆ. ಈಗ ಹೆಂಗೆ ಹೇಳೋದು? ಟಿಪಿಕಲ್ ಸಿದ್ದರಾಮಯ್ಯನವರ ಸ್ಟೈಲ್ನ ಆನ್ಸರ್ ಅದು. ಅವ್ರು ಆನ್ಸರ್ ಮಾಡೋದೇ ಹಾಗೆ. ಬಹುಶಃ ಮಂಜು ಅವ್ರ ಹತ್ರನ ಆನ್ಸರ್ ತೊಗೊಳ್ಳೇಬೇಕಾಗತ್ತೆ ಇದಕ್ಕೆ ಅಂತ. ಏನಂತೀರಿ? ನಾಳೆ ಸಮನ್ವಯ ಸಮಿತಿ ಇದೆ. ಮಂಜು ಅವರೇ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಸಂಪುಟ ಪುನರ್ರಚನೆ ಅನ್ನೋ ಪ್ರಶ್ನೆನೇ ಇಲ್ಲ, ಇರೋ 4 ಸೀಟ್ ತುಂಬಿಸ್ತೀವಿ ಅನ್ನೋಂಥ ಮಾತು. ಹೈಕಮಾಂಡ್ ಅಂತಾರೆ ಮತ್ತೊಂದು ಸತಿ. ನೀವೆಲ್ಲ 1.5 ವರ್ಷದಿಂದ ಆಸೆ ಇಟ್ಕೊಂಡು ಕಾಯ್ತಾನೆ ಇದ್ದೀರಿ, ಮತ್ತೊಮ್ಮೆ ನಿರಾಸೆ ಕಾದಿದೆಯಾ ಅಂತ. ಈಗ ಅದೆಲ್ಲ ಬಿಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿಯವ್ರಿಗೆ, ಹೈಕಮಾಂಡ್ ಅವ್ರಿಗೆ ಆ ವಿಚಾರ ಬಿಟ್ಟಿರ್ತಕ್ಕಂಥದ್ದು. ಅದನ್ನು ನಾವು ಆಗಬೇಕು ಅಂದರೆ ಇಂಥವ್ರು ಆಗಬೇಕು ಅಂತ ಹೇಳುವಂಥ ಪರಿಸ್ಥಿತಿ ನ್ಯಾಷನಲ್ ಪಾರ್ಟಿ ಇವರಲ್ಲೂ ಇಲ್ಲ, ನಮ್ಮಲ್ಲೂ ಇರಲ್ಲ. ಇದು ಹೈಕಮಾಂಡ್ ಇರ್ತದೆ, ಮುಖ್ಯಮಂತ್ರಿ ಲೀಡರ್ಶಿಪ್ಪಲ್ಲಿ ಇರ್ತದೆ. ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದರಂತೆ. ಎಂಥ ಪರಿಸ್ಥಿತಿ ನೋಡಿ ಆಗಬೇಕು ಅನ್ನೋ ಆಸೆ ಇದೆ, ಹೇಳಂಗಿಲ್ಲ. ಅಲ್ಲ, ಮುಖ್ಯಮಂತ್ರಿಗಳಂತೂ ಅದ್ರ ಬಗ್ಗೆ ಪುನರ್ರಚನೆ ಅನ್ನೋ ಮಾತೇ ಇಲ್ಲ. ಆಗಬೇಕು ಅಂತ ಆಸೆ ಇರ್ತಕ್ಕಂಥದ್ದು ನನ್ನ ರೈಟ್. ಅದು ನಾನು ಒಬ್ಬ ಸೀನಿಯರ್ ಇದ್ದೀನಿ ಆ ಜಿಲ್ಲೆನಲ್ಲಿ. ನಾನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ. ದೇವೇಗೌಡರ ವಿರುದ್ಧವಾಗಿ, ಕುಟುಂಬದ ವಿರುದ್ಧವಾಗಿ 7 ಎಲೆಕ್ಷನ್ ಮಾಡಿದ್ದೀನಿ, 3 ಸಲ ಗೆದ್ದಿದ್ದೀನಿ, ಪಾರ್ಲಿಮೆಂಟ್ಗೂ ನಿಂತಿದ್ದೀನಿ. ಅದು ನಾನು ಕೇಳ್ತಕ್ಕಂಥದ್ದು ನನ್ನಿದು. ಆದರೆ ನ್ಯಾಷನಲ್ ಪಾರ್ಟಿನಲ್ಲಿ ಹೈಕಮಾಂಡು, ಮುಖ್ಯಮಂತ್ರಿಯವರು ಎಲ್ಲ ಕೂತು ಚರ್ಚೆ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ಅದಿರ್ತದೆ. ನಾನು ನಾಳೆನೇ ಆಗಬೇಕು, ನಾಡ್ದೇ ಆಗಬೇಕು, ನಾನು ಹೇಳಿದ್ದೇ ಆಗಬೇಕು ಅಂತ ಹೈಕಮಾಂಡ್ಗೆ ಒತ್ತಡನ ಹೇರೋದಕ್ಕೆ ಆಗೋದಿಲ್ಲ. ಅಲ್ಲ, ನೀವು ಮರ್ತಿದ್ದೀರೇನೋ ಗೊತ್ತಿಲ್ಲ, ನಾನಿನ್ನೂ ಮರ್ತಿಲ್ಲ. ಈ ಚುನಾವಣೆಗೂ ಮೊದಲಷ್ಟೇ ನೀವು ಕೃಷ್ಣಾಗೆ, ಮುಖ್ಯಮಂತ್ರಿಗಳ ಸರ್ಕಾರಿ ಗೃಹ ಕಚೇರಿ ಏನಿದೆ ಅಲ್ಲಿ ಹೋಗ್ಬಿಟ್ಟು ಭೇಟಿಯಾಗಿದ್ರಿ. ನೀವೊಬ್ಬರೇ ಅಲ್ಲ, ನಿಮ್ಮ ದಂಡೇ ಹೋಗಿತ್ತು, ಎಲ್ಲರೂ ಹೋಗಿ ಭೇಟಿಯಾಗಿರಿ, ಸಂಪುಟ ಪುನರಚನೆ ಆಗಬೇಕು ಅನ್ನುವ ಮಾತಾಡಿದ್ರಿ. ಅಲ್ಲ, ಈಗ ಇವತ್ತು ಸಂಪುಟ ಪುನರಚನೆ ಇಲ್ಲ, ವಿಸ್ತರಣೆ ಅಂತ ನೇರವಾಗಿ ಹೇಳ್ತಿದ್ದಾರೆ. ಈಗ ಈ ಫಲಿತಾಂಶದ ಪರಿಣಾಮ ಬಹುಶಃ ವಿಸ್ತರಣೆ ಅನ್ನೋ ಮಾತು ಬರ್ತಾ ಇದೆಯಾ ಅಂತ ನಾ ಹೇಳ್ತಿರೋದು. ಯಾಕೆಂದ್ರೆ ಯಾವ ಚುನಾವಣೆ ಆಗಬೇಕು ಅಂತ ಕಾದಿದ್ರೋ ಆ ಚುನಾವಣೆಯ ಫಲಿತಾಂಶ ಬರ್ತಾ ಇದ್ದ ಹಾಗೆ ಪುನರಚನೆ ಇಲ್ಲ, ವಿಸ್ತರಣೆ ಅನ್ನೋ ಮಾತು ಬರ್ತಿದೆ. ಅಷ್ಟೊಂದು ಎಫೆಕ್ಟ್ ಮಾಡ್ತಾ ಈ ಚುನಾವಣೆ. ಏನಾಗುತ್ತೆ ಏನು ಅನ್ನೋದು ಸಮನ್ವಯ ಸಮಿತಿ ಸಭೆ ಇದೆಯಲ್ಲ, ಅದು ತೀರ್ಮಾನ ಆದ್ಮೇಲೆ ನಿಮಗೆ ಗೊತ್ತಾಗ್ತದೆ. ಅಶೋಕ್ ಅವರು, ನೀವು ಹೇಳ್ತಾ ಇದ್ರಿ, ಇಂಟರಪ್ಟ್ ಮಾಡ್ತಾ ಇದ್ರಿ. ಅಲ್ಲಲ್ಲ, ನನಗನ್ಸಿದ್ದು ಈ ಮಂಜು ಅವರೆಲ್ಲ ಅಂದರೆ ಸೀನಿಯರ್ಸ್ ಎಲ್ಲ ಹೋದಂಥ ಸಂದರ್ಭದಲ್ಲಿ ಯಾರು ಇನ್ಯಾಕ್ಟಿವ್ ಮಂತ್ರಿ ಇದ್ದಾರೆ, ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಜನಗಳ MLAಗಳ ಒಂದು ದೂರುಗಳನ್ನು ಯಾರು ಸ್ವೀಕಾರ ಮಾಡ್ತಾ ಇಲ್ಲ, MLAಗಳ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇಲ್ಲ, ಅವ್ರನ್ನೂ ತೆಗಿಬೇಕು ಅಂತೇಳಿ ಹಾಗೂ ಒಂದು 8 ಜನದ ಪಟ್ಟಿ ಬಂತು. ಟೋಟಲ್ ಇದು 8 ಒಂದು 4 12 ಜನದ್ದು ಒಂದು ಪಟ್ಟಿ ಓಡಾಡ್ತಾ ಇತ್ತು. ಸೊ ಅದು ಅವಾಗ ಚರ್ಚೆನೂ ಆಯಿತು. ಮುಖ್ಯಮಂತ್ರಿಗಳು ರಿಯಾಕ್ಷನ್ ಮಾಡಿದ್ದಾರೆ ಇದ್ರ ಬಗ್ಗೆ. KPCC ಅಧ್ಯಕ್ಷರು ಸನ್ಮಾನ್ಯ ಪರಮೇಶ್ವರ್ ಅವರು ರಿಯಾಕ್ಷನ್ ಮಾಡಿದ್ದಾರೆ. ಹೌದು, ಈ ಥರ ಇನ್ಯಾಕ್ಟಿವ್ ಇರುವಂಥವ್ರು ಇದ್ದಾರೆ, ನಾವು ಪಕ್ಷದ ಹೈಕಮಾಂಡ್ ಜೊತೆ ರಿಸಲ್ಟ್ ಬಂದ್ಮೇಲೆ ಚೇಂಜ್ ಆಗಿದೆ ಅಂತ. ರಿಸಲ್ಟ್ ಬರ್ತಿದ್ದ ಹಾಗೆ, 2 ಕಡೆ ಗೆಲ್ತಿದ್ದ ಹಾಗೆ ಒಂದು ಅನ್ಸಿರ್ಬೇಕು. ಅದೊಂಥರ ಜೇನುಗೂಡು ಕೈ ಇಕ್ಕಂಗೆ, ಯಾರಾದ್ರೂ ತೆಗೆದ್ರೆ ಜೇನುಗೂಡು ಕೈ ಇಕ್ಕಂಗೆ, ಒಬ್ಬರನ್ನ ತೆಗಿಯಕ್ಕಾಗಲ್ಲ. ಅಂದ್ರೆ ರಿಸಲ್ಟ್ ನ ಇಂಪ್ಯಾಕ್ಟ್ ಇದು. ಹೌದೌದು, ಅದರ ಈ ಫಲಿತಾಂಶದ ಪರಿಣಾಮ, ಅದು ಫಲಿತಾಂಶದ ಪರಿಣಾಮನೇ ಅನ್ಸುತ್ತೆ. ಅದರಿಂದ ಆ ಒಂದು ಪಾರಾಗೋದಕ್ಕೋಸ್ಕರ, ಆ ಒಂದು ಸಂಕಷ್ಟದ ಪರಿಸ್ಥಿತಿ ಪಾರಾಗೋದ್ರಿಂದ ಇರೋದ್ರಲ್ಲಿ 4 ಇದೆ, 1-2 ಮಾಡೋದು, ಇನ್ನೊಂದು 2ನ
ತಗಲಾಕೋದು, ಕ್ಯಾರೆಟ್ ತಗಲಾಕ್ದಂಗೆ ತಗಲಾಕ್ಬಿಟ್ಟು ಬಿಟ್ಬಿಡೋದು. ಇನ್ನೆರಡು ನೋಡ್ಕೊಂಡಿರ್ತಾರೆ, ಕೊನೆ ಸರ್ಕಾರ ಮುಗಿಯೋವರೆಗೂ ತಳ್ಳಬೇಕು ಅನ್ನೋದು ಇರ್ಬೋದು ಅನ್ನೋ ಅಂತ ಮಂಜು ಅನಿಸ್ತದೆ. ಅವರೆಲ್ಲ ಕ್ಯಾರೆಟ್ ನೋಡ್ತಾ ಕೂತಿದ್ದಾರೆ ಈಗ. ಅಲ್ಲಲ್ಲ, ಯಾರು- ಚರ್ಚೆ ಅಲ್ಲಲ್ಲ, ಮುಂದುವರಿಸ್ತೇನೆ. sorry. ಚರ್ಚೆ ಮಂಜು- ಮುಂದುವರಿಸ್ತೇನೆ. ಮಂಜು- ಅಲ್ಲ, ಅವ್ರ ರೀತಿ ಹಲವಾರು ಇದ್ದಾರೆ ಆಕಾಂಕ್ಷಿಗಳು. ಕೋಳಿವಾಡ್ ಅವರಾಗಿರ್ಬೋದು, ಮಂಜು- ಆರ್ ವಿ ದೇವರಾಜ್ ಆಗಿರ್ಬೋದು, ಅಲ್ಲ, ಬಹಳಷ್ಟು ಜನ ಈಗ ಕ್ಯಾರೆಟ್ ವೀರೇಂದ್ರ ನೋಡ್ತಾ ಕೂತಿದ್ದಾರೆ ಒಂದೇ ಅಂತೀರಿ. ನಿಮಿಷ ವೀರೇಂದ್ರ ಅವರೇ, ನಾನು ಮಂಜು ಅವ್ರನ್ನ ಕುರಿತು ಹೇಳಲಿಲ್ಲ. ಆಕಾಂಕ್ಷಿಗಳ ಅಲ್ಲಲ್ಲ, ಕುರಿತು- ಆಕಾಂಕ್ಷಿಗಳ ಕುರಿತು ನೀವು ಕೆಲವು ಜಿಲ್ಲೆಯಲ್ಲಿ ಈಗ ಮಂಗಳೂರು ಆ ಕಡೆ ಎಲ್ಲ ಎಕ್ಸಸ್ ಆಗಿ ಕೊಟ್ಟಿದ್ದಾರೆ. Yes, yes, yes. ಬೇರೆ ಬೇರೆ ಕೆಲವು ಜಿಲ್ಲೆಯಲ್ಲಿ, ಈಗ ಹಾಸನದಂಥ ಜಿಲ್ಲೆಯಲ್ಲಿ ಪ್ರಾತಿನಿಧ್ಯನೇ ಇಲ್ಲ. ನಮ್ಮ ಸರ್ಕಾರ ಇದ್ದವು ಕೆಲವು ಆ ಥರ ಸಮಸ್ಯೆ ಇತ್ತು. ನಮಗೆ ನಾವು ಗೆದ್ದೇ ಇರಲಿಲ್ಲ. ಈಗ ಮಂಡ್ಯದಲ್ಲಿ ಮಾಡಬೇಕು, ನಾವು ಅಲ್ಲಿ MLA ಗೆದ್ದಿರಲಿಲ್ಲ. ನಾವು ಹಾಸನದಲ್ಲಿ ಮಾಡಬೇಕು, ನಾವು MLA ಗೆದ್ದಿಲ್ಲ ಅಲ್ಲಿ. ಸೊ ಇಲ್ಲಿ ಗೆದ್ದಿರೋ ಅಂಥ ಸಂದರ್ಭದಲ್ಲೂ ಆ ಜಿಲ್ಲೆಗೆ ಪ್ರಾತಿನಿಧ್ಯತೆ ಕೊಡುವಂಥದ್ದು ಒಳ್ಳೇದು ಸರ್ವೇ ಸಾಮಾನ್ಯವಾಗಿ ಹಾಗೆ ಬಟ್ ಮಾಡೋದು. ಏನಾಗ್ತಾ ಇದೆ ಈ ಫಲಿತಾಂಶದ ನಂತರ ಏನಾಗ್ತಿದೆ ಅನ್ನೋದು ನಿಮ್ಮ ಜೊತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಅದಕ್ಕೂ ಮೊದಲು ಈಗ ಗಣೇಶ್ ಹುಕ್ಕೇರಿ ಇವತ್ತು ಚಿಕ್ಕೋಡಿಯಲ್ಲಿ ಗೆಲುವು ಸಾಧಿಸಿರುವಂತಹ ಗಣೇಶ್ ಹುಕ್ಕೇರಿ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ. ಗಣೇಶ್ ಹುಕ್ಕೇರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಗಣೇಶ್ ಹುಕ್ಕೇರಿ ಅವರೇ? ಸರ್ ನಮಸ್ಕಾರ ಸರ್. ಇವತ್ತು ಚಿಕ್ಕೋಡಿಯಲ್ಲಿ ಗೆಲುವನ್ನು ಸಾಧಿಸಿದ್ದೀರಿ. 2 ಕ್ಷೇತ್ರಗಳಲ್ಲಿ ಗೆದ್ದಿದೆ, ಅದರಲ್ಲಿ ಚಿಕ್ಕೋಡಿ ಕೂಡ ಒಂದು ಅನ್ನುವಂಥದ್ದು. ಬಹುಶಃ ಈ 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತಹ ಹೆಚ್ಚಿನ ನಿರೀಕ್ಷೆ ಇದ್ದಿದ್ದೇ ಚಿಕ್ಕೋಡಿಯಲ್ಲಿ ಅನ್ನುವಂಥದ್ದು. ಹೀಗಿರುವಾಗ ನಾವು ಈ ಚರ್ಚೆಯಲ್ಲಿ ಕೆಲವು ಪ್ರಶ್ನೆಗಳನ್ನ ಇಟ್ಕೊಂಡಿದ್ವಿ. ಅದರಲ್ಲಿ ಚಿಕ್ಕೋಡಿ ಕುರಿತಾಗಿಯೂ ಕೂಡ ಒಂದು ಪ್ರಶ್ನೆ ಇತ್ತು. ಚಿಕ್ಕೋಡಿಯ ಗೆಲುವಿನಲ್ಲಿ ಇಲ್ಲಿ ಪ್ರಕಾಶ್ ಹುಕ್ಕೇರಿಯವರ ಗೆಲುವು ಇದು ಅನ್ನುವಂಥ ಒಂದು ವಿಶ್ಲೇಷಣೆ. ಸಿದ್ದರಾಮಯ್ಯನವರ ಪಾತ್ರ ಎಷ್ಟಿದೆ ಅದು ಕೂಡ ಪ್ರಶ್ನೆ. ಏನು ಹೇಳ್ತೀರಿ ನೀವು? ಸರ್ 100% ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇದರಲ್ಲಿ ಪಾತ್ರ ಸರ್. ಯಾಕಂದ್ರೆ ಸರ್ಕಾರದಿಂದ ಮಾಡತಕ್ಕಂಥ ಪ್ರತಿಯೊಂದು ಯೋಜನೆಗಳು ನೇರವಾಗಿ ಜನರಿಗೆ ಮುಟ್ಟಿಸುವಂತ ಒಂದು ಏನು ಕಾರ್ಯ ಆಗಿದೆ ಅದು ನಮ್ಮ ರಾಜ್ಯ ಸರ್ಕಾರದವರು ಮಾಡಿದ್ದಾರೆ ಸರ್. ಸೊ ಪ್ರಕಾಶ್ ಹುಕ್ಕೇರಿ ಅವರ ಗೆಲುವು ಇದು ಅನ್ನುವಂಥ ವಿಶ್ಲೇಷಣೆಗೆ ನಿಮ್ಮ ಹತ್ರ, ನಿಮ್ಮ ತಂದೆಯವರವರು ಅವರ ಗೆಲುವು ಅನ್ನುವಂಥ ವಿಶ್ಲೇಷಣೆಗೆ ನಿಮ್ಮ ಹತ್ರ? ಸರ್ 100% ಸರ್. ತಂದೆ ಅವರು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ನೇರವಾಗಿ ಜನರಿಗೆ ತಂದು ಮುಟ್ಟಿಸಿದ್ದಾರೆ ಸರ್. ಇದರಲ್ಲಿ ತಂದೆ ಅವ್ರದ್ದು 100% ಪಾತ್ರ ಇದೆ ಮತ್ತು ಸರ್ಕಾರದ್ದು ಇದೆ ಸರ್. ಯಾಕಂದ್ರೆ ಬಳ್ಳಾರಿ ಅಷ್ಟೇ ಒಂದು 100% ಆದ್ರೆ 200% ಆದತೆ. ಅಶೋಕ್ ಅವ್ರು ನಿಮ್ಮನ್ನು ಮಾತಾಡ್ತಾ ಇದ್ದಾರೆ, ಮಾತಾಡಿ. ಅಭಿನಂದನೆಗಳು. ತಾವು ಗೆದ್ದಿರೋ ಅಂಥದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ವಿಧಾನಸಭೆಗೆ ತಾವು ಹೊಸ ಶಾಸಕರಾಗಿ ಬರ್ತಾ ಇದ್ದೀರಾ, ನಿಮಗೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ತಾವು ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ತಂದೆಯವ್ರದ್ದು 100%, ಕಾಂಗ್ರೆಸ್ ಮುಖ್ಯಮಂತ್ರಿ 100% ಅಂದರೆ ಇರೋದೇ 100%. ಎಲ್ಲ 50-50 ಅಂತ ಹೇಳಿದ್ರು ಪರವಾಗಿಲ್ಲ. ಅದರಿಂದ ಯಾರ್ದು ಜಾಸ್ತಿ ಅನ್ನೋದು ಬಹಳ ಮುಖ್ಯ. ಪ್ರಶ್ನೆ ಇಲ್ಲ ಸರ್. ಪ್ರಶ್ನೆ ಇರುವಂತದ್ದು ಗಣೇಶ್ ಹುಕ್ಕೇರಿ ಅವರು ಪಕ್ಷ ಮುಖ್ಯ ಸರ್. ಚರ್ಚೆ ಮಾಡ್ತಾ ಇದ್ವಿ. ಅಶೋಕ್ ಅವರೇ, ಗೆದ್ದವ್ರು ನಿಜವಾಗಿಯೂ ಯಾರು ಅನ್ನುವಂಥದ್ದು ನಾವು ಪ್ರಶ್ನೆಯನ್ನು ಇಟ್ಕೊಂಡಿದ್ದು. ಏನಂದರೆ ಹುಕ್ಕೇರಿ ಅವರ ಗೆಲುವ, ಸಿದ್ದರಾಮಯ್ಯನವ್ರ ಗೆಲುವ, ಕಾಂಗ್ರೆಸ್ ಗೆಲುವ? ಬಳ್ಳಾರಿಯಲ್ಲಿ DK ಶಿವಕುಮಾರ್ ಗೆಲುವ, ಸಿದ್ದರಾಮಯ್ಯನವ್ರ ಗೆಲುವ, ಅಥವಾ ಅದು ಕೂಡ ಕಾಂಗ್ರೆಸ್ ಗೆಲುವ? ಶಿಕಾರಿಪುರದಲ್ಲಿ ಯಡಿಯೂರಪ್ಪನವ್ರ ಗೆಲುವ, BJP ಗೆಲುವ? ಎಲ್ಲ ಒಂದು ಕಡೆ ಇಲ್ಲಿ ಪಕ್ಷ ಸೋತು ವ್ಯಕ್ತಿಯ ಪ್ರತಿಷ್ಠೆ ಗೆದ್ದಿದೆ. ಶಿಕಾರಿಪುರದಲ್ಲೂ ಅದೇ ಆಗಿರುವಂಥದ್ದು, ಒಪ್ತೀರಾ? ಇಲ್ಲ, ನಾನು ನೋಡಿ ಶಿಕಾರಿಪುರದ ನಮ್ಮೆಲ್ಲ ಸ್ಟೇಟ್ಮೆಂಟು, ರಾಘವೇಂದ್ರ ಅವರು, ಯಡಿಯೂರಪ್ಪನವರು ಎಲ್ಲ ಸ್ಟೇಟ್ಮೆಂಟ್ ಅಂದ್ಕೊಳ್ಳಿ. ನಮ್ಮಲ್ಲಿ ಯಾವುದೇ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಇಲ್ಲ, ನಾವು ಕೊಟ್ಟಿರೋವಂಥದ್ದು ಅಷ್ಟೇ. ಯಡಿಯೂರಪ್ಪನವರು ನಮ್ಮ ನಾಯಕರು, ಅವರ ಶ್ರಮನೂ ಇದೆ, ಪಕ್ಷದ ಶ್ರಮನೂ ಇದೆ. ಎರಡು ಒಟ್ಟಿಗೆ ಇರೋದ್ರಿಂದ ನಾವು ಗೆಲ್ಲಕ್ಕೆ ಸಾಧ್ಯ ಆಗ್ತದೆ. ಚಿಕ್ಕೋಡಿ ಹಾಗೂ ಬಳ್ಳಾರಿಯ ಬಗ್ಗೆ ಅಲ್ಲ, ಬಳ್ಳಾರಿ ಸ್ಟೇಟ್ಮೆಂಟನ್ನು ಸನ್ಮಾನ್ಯ ಮಂತ್ರಿಗಳು, ಈಗಿರೋವಂಥ ಕ್ಯಾಬಿನೆಟ್ ಮಂತ್ರಿಗಳು ಏನು ಆಂಜನೇಯ ಅವರು ಇದ್ದಾರೆ, ಅಲ್ಲಿ ನಾವು ಸೂಪರ್ವೈಸರ್ ಆಗಿ DK ಶಿವಕುಮಾರ್ ಅವ್ರನ್ನ ಕಳಿಸಿದ್ರೆ ಅಷ್ಟೇ. ಸೂಪರ್ವೈಸರ್ ಜಸ್ಟ್ ಕೆಲಸ ಕಳಿಸಿದ್ರೆ, ಅವ್ರಿಗೂ ಇದಕ್ಕೂ ಗೆಲುವಿಗೆ ಏನು ಸಂಬಂಧ ಇಲ್ಲ. ಈ ಗೆಲುವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗೆಲುವು. ಇದು ಅವರ ಬಲ ಏನು ಅನ್ನೋದು ಇವತ್ತು ರಾಜ್ಯ ಜನಕ್ಕೆ ಗೊತ್ತಾಗಿದೆ, ದೇಶಕ್ಕೆ ಗೊತ್ತಾಗಿದೆ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಹೇಳ್ತಾರೆ ಇದು ನನ್ನ ಗೆಲುವು ಅಂತ, ಆಂಜನೇಯ ಅವರು ಹೇಳ್ತಾರೆ ಇದು ಮುಖ್ಯಮಂತ್ರಿ ಗೆಲುವು ಅಂತ. ಕಾಂಟ್ರವರ್ಸಿ ಇರೋದು ಅಲ್ಲೇ, ಇನ್ನು ಬೇರೆ ಯಾವ ಕ್ಷೇತ್ರದಲ್ಲಿ ಏನು ಕಾಂಟ್ರವರ್ಸಿ ಇಲ್ಲ. ಗೆದ್ದಿರೋರು ಯಾರು ಅನ್ನೋದ್ರಲ್ಲೇ ಕಾಂಟ್ರವರ್ಸಿ ಇಲ್ಲಿ ಬಳ್ಳಾರಿ ಮಾತ್ರ ಕಾಂಟ್ರವರ್ಸಿ ಆಗ್ತಾ ಇರ್ತಕ್ಕಂಥದ್ದು. ಅಶೋಕ್ ಅವರು ನಮ್ಮ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ಒಂದು ವ್ಯತ್ಯಾಸನ ತಂದಾಕಕ್ಕೆ ಇವ್ರು ಹೇಳ್ತಾರೆ ಅಂತ ನನ್ನ ಭಾವನೆ. ಅಲ್ಲ, ಸ್ಟೇಟ್ಮೆಂಟ್ ಟಿವಿಯಲ್ಲಿ ಸ್ಕ್ರೋಲ್ ಮಾಡಿ, ಬೇಕಾದ್ರೆ ನೀವು ಮಾಡಿ ಏನು ಹಾಕಿದ್ದಾರೆ. ಈಗ ಅವ್ರವ್ರ ವೈಯಕ್ತಿಕವಾಗಿ ಆಂಜನೇಯ ಹೇಳಿರೋದು ಇನ್ನೊಂದು ಇರ್ಬೋದು. ವೈಯಕ್ತಿಕ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್, ಏನೇ ಮಾತಾಡಿದ್ರು ಕ್ಯಾಬಿನೆಟ್ ಮಿನಿಸ್ಟರ್ ಎಲ್ಲರದು ಪಾಲಿದೆ. ಒಂದಂತೂ ಸತ್ಯ,
ಈಗ ಬಿ ಜೆ ಪಿಯಿಂದ ಬಿ ಜೆ ಪಿ ಅನ್ನೋದಕ್ಕಿಂತ ಬಿ ಜೆ ಪಿ ಉಸ್ತುವಾರಿನ ನೀವು ಚುನಾವಣೆಯಲ್ಲಿ ನೀವು ತಗೊಂಡಿದ್ರಿ ಅಂತ ನನ್ನ ಭಾವನೆ. ಬಳ್ಳಾರಿಯಲ್ಲಿ ಅಶೋಕ್ So, ಇವರು ಅಶೋಕ್ ನೇತೃತ್ವದಲ್ಲೇ ಚುನಾವಣೆ ನಡೀತು. ಬಿಜೆಪಿನೇ ಇದ್ರು ಅಶೋಕ್ ನೇತೃತ್ವ ಅಂತೇಳಿ. ಇಲ್ಲಿ ನಮ್ಮಲ್ಲಿ ರಾಜ್ಯದ ನಾವು ಆ ಥರ ಮುಖ್ಯಮಂತ್ರಿಯವರ ನಾನು ಎಲ್ಲೂ ಅಲ್ಲ, ನೀವು ಹೇಳಿಲ್ಲ. ನೋಡಿ ಅಲ್ಲಲ್ಲ, ನಾವು ಅಲ್ಲಿ ಹೇಳಿದಿರಿ ಅಂತ ನಾನು ಹೇಳ್ತಾ ಇಲ್ಲ. ಪಾರ್ಟಿ ಹೆಸರಲ್ಲಿ ಮತ್ತು ಶ್ರೀರಾಮುಲು ಅಲ್ಲಿ ಕೆಲಸ ಮಾಡಿದ್ದಾರೆ. ಆ ಶ್ರೀರಾಮುಲು 5 ವರ್ಷ ಮಂತ್ರಿಗಳಾಗಿ ಅಲ್ಲಿ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಅದ್ರ ಮೇಲೆ ಓಟ್ ಹಾಕಿ ಅಂತ ಕೇಳಿದೆ. ನನ್ನ ನೇತೃತ್ವದಲ್ಲಿ ಎಲ್ಲೂ ನಾನು ಸ್ಟೇಟ್ಮೆಂಟ್ ಬಟ್ ಉಸ್ತುವಾರಿ ವಹಿಸಿದ್ ನೀವು, ಅದು ಒಪ್ಕೊಳ್ಳೇಬೇಕು. ಉಸ್ತುವಾರಿ ನಿಮ್ದೇ ಆಗಿದ್ದು. ಪಕ್ಷ ಉಸ್ತುವಾರಿ ವಹಿಸಿದ ಅಶೋಕ್ ಅವರಿಗೆ. ನೀವು ಅದನ್ನ ಡಿನೈ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಜೊತೆ 10 ಜನ ಟೀಮ್ ಇತ್ತು. ಸಿ ಟಿ ರವಿ ಇತ್ತು, 10 ಜನ ಟೀಮ್ ಇತ್ತು. ಈಗ ಡಿ ಕೆ ಶಿವಕುಮಾರ್ ಜೊತೆ ಅಲ್ಲಿ ಸ್ಥಳೀಯವಾಗಿ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ನಾಯಕ್ ಅವರು ಇದ್ರು. ಒಟ್ಟಾಗಿ ಟೀಮ್ ವರ್ಕ್. ನಾವು ಯಾರು ನನ್ನ ವೈಯಕ್ತಿಕ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಗೆದ್ದಿದ್ರು ಬರಲ್ಲ, ಸೋತಿದ್ರು ಬರಲ್ಲ. ಇಲ್ಲಿ ಸಮಸ್ಯೆ ಮಾತಾಡ್ತೇನೆ. ನಮಗೆ ಬೆಳಗಾವಿಯಿಂದ ಈಗ ಪ್ರಕಾಶ್ ಹುಕ್ಕೇರಿ ಅವರು ಜಾಯ್ನ್ ಆಗಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಅಭಿನಂದನೆಗಳು. ಹೇಳಿ ಸರ್. ನಿಮ್ಮ ಮಾತೇನು ಈಗ ಚರ್ಚೆ ಆಗ್ತಾ ಇದ್ದೆ, ಅದು ಯಾರ ಗೆಲುವು ಅನ್ನುವಂಥ ಚರ್ಚೆಯನ್ನು ಮಾಡ್ತಾ ಇದ್ವಿ. ಬಹುಶಃ ಚಿಕ್ಕೋಡಿಯಲ್ಲಿ ಈ ಗೆಲುವು ಪ್ರಕಾಶ್ ಹುಕ್ಕೇರಿ ಅವ್ರದ್ದು ಅನ್ನುವಂಥದ್ದು. ಬಳ್ಳಾರಿ ವಿಚಾರವಾಗಿ ಆ ಕಾಂಟ್ರವರ್ಸಿ ಇದೆ. ಶಿಕಾರಿಪುರದಲ್ಲಿ ಯಡಿಯೂರಪ್ಪನವ್ರ ಗೆಲುವ ಅಂದರೆ ಇಲ್ಲ ಪಕ್ಷ ಸಂಘಟನೆ ಗೆಲುವು ಅಂತಾರೆ. ಆದರೆ ಚಿಕ್ಕೋಡಿಯಲ್ಲಿ ಇದು ಹುಕ್ಕೇರಿ ಅವರ ಗೆಲುವು ಅನ್ನುವಂಥದ್ದು. ಇಲ್ಲ, ಅದು ಸಂಪೂರ್ಣ ನಾನು ನಿರಾಕರಿಸ್ತೀನಿ. ಇದು ಪಕ್ಷದ ಗೆಲುವು. ಇದು ಪಕ್ಷದ ಗೆಲುವು. ಯಾವ ಪ್ರಕಾಶ್ ಹುಕ್ಕೇರಿ ಅವರು ಗೆಲುವಲ್ಲ. ಯಾರು ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ, ಪ್ರಕಾಶ್ ಹುಕ್ಕೇರಿ ಅವರ ಗೆಲುವು ಅಂತ ಯಾಕೆ ಹೇಳಿದೆ ಅಂದ್ರೆ, ಬಹುಶಃ ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸಂಸದರಾಗಿ ನಿಂತು ಗೆದ್ದ ನಂತರ ಈಗ ಮಗನ್ನ ಗೆಲ್ಸಿದ್ದೀರಿ, ನಾಳೆ ಮಗನ್ನ ಸಚಿವರನ್ನಾಗಿ ಮಾಡ್ಲಿಕ್ಕೂ ಕೂಡ ತಯಾರಾಗಿದ್ದೀರಿ ಅಂತ. ಇಲ್ಲ, ನಾವು ಇಲ್ಲಿವರೆಗೆ ಸುಮಾರು 30 ವರ್ಷ ಲಾಬಿ ಆರಂಭ ಆಗುತ್ತೆ ಅಂತ ನಾವು ಯಾವಾಗಲೂ ಕೂಡ ಇಲ್ಲ, ನಾವು ಯಾವುದು ಪಕ್ಷದ ಹೈಕಮಾಂಡ್ ಮೇಲೆ ಬಿಟ್ಬಿಡ್ತೀವಿ. ಕರ್ನಾಟಕ ರಾಜ್ಯದ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದ ಪರಮೇಶ್ವರ್ ಅವ್ರ ಮೇಲೆ ಮತ್ತು ರಾಷ್ಟ್ರದ ನಾಯಕಿಯಾದ ಸೋನಿಯಾ ಗಾಂಧಿ ಅವ್ರ ಮೇಲೆ ನಾವು ಅದನ್ನು ಬಿಟ್ಬಿಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಇನ್ನೂವರೆಗೆ ನಾನು ಲಾಬಿ ಯಾವುದೂ ಮಾಡಿಲ್ಲ. ಬಹುಶಃ ಗೆದ್ದವ್ರು ಯಾರು ಅನ್ನೋದು ನಾಳೆ ಏನು ಸಮನ್ವಯ ಸಮಿತಿ ಸಭೆ ಇದೆ, ಅದರ ನಂತರ ಆಗಲೇ ಮಂಜು ಅವರು ಹೇಳ್ತಾ ಇದ್ರು ಸಮನ್ವಯ ಸಮಿತಿಯ ಸಭೆಯ ನಂತರ ಗೊತ್ತಾಗುತ್ತೆ ಅನ್ನುವಂಥದ್ದು. ನಿಜವಾಗಿಯೂ ಗೆದ್ದವ್ರು ಯಾರು, ಪ್ರತ್ಯಕ್ಷವಾಗಿ ಗೆದ್ದವರು ಎದುರುಗಡೆ ಗಣೇಶ್ ಹುಕ್ಕೇರಿ, ಬಿ ವೈ ರಾಘವೇಂದ್ರ, ಎನ್ ವೈ ಗೋಪಾಲಕೃಷ್ಣ ಇರ್ಬೋದು. ಆದರೆ ನಿಜವಾಗಿಯೂ ಗೆದ್ದವ್ರು ಯಾರು ಅನ್ನೋದು ಬಹುಶಃ ನನಗನ್ಸೋ ಪ್ರಕಾರ ಸಮನ್ವಯ ಸಮಿತಿಯ ನಂತರ ರಾಜ್ಯ ಸರ್ಕಾರದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಸಂಪುಟ ವಿಸ್ತರಣೆ ಆಗುತ್ತೋ, ಪುನರ್ರಚನೆ ಆಗುತ್ತೋ, ಇದರ ಮೇಲೆ ನಿರ್ಧಾರ ಆಗುತ್ತೆ ಅನಿಸುತ್ತೆ. ಬಹುಶಃ ಕಾರ್ಯಕ್ರಮದ ಅಂತ್ಯಕ್ಕೆ ಬಂದಿದ್ದೇವೆ. ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಅಶೋಕ್ ಅವರೇ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದ. ಮಂಜು ಅವರೇ, ನಿಮಗೂ ಕೂಡ ಧನ್ಯವಾದ. ಹುಕ್ಕೇರಿ ಅವರೇ, ನಿಮಗೂ ಕೂಡ ಧನ್ಯವಾದ. ಪ್ರಶಾಂತ್ ನಾಥು, ನಿಮಗೂ ಕೂಡ ಧನ್ಯವಾದ. ಎಲ್ಲರ ಮಾತನ್ನು ಕೇಳ್ತಾ ಇದ್ದಾಗೆ ಬಹುಶಃ ಒಂದು ಲೈನ್ ನಾನು ಆನ್ಸರ್ ಹೇಳಿದೆ. ಯಾರು ಗೆದ್ದವರು ಅಂದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಮುಂದೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಯಡಿಯೂರಪ್ಪನವರ ಭವಿಷ್ಯ ಏನಾಗುತ್ತೆ, ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ, ಕೇಂದ್ರ ಸಚಿವ ಸ್ಥಾನದ ಮೇಲೂ ಕಣ್ಣಿಟ್ಟಿದ್ದಾರೆ. ಅವರ ಭವಿಷ್ಯ ಆಗುತ್ತೆ ಅನ್ನೋದ್ರ ಮೇಲೆ ಅಲ್ಲಿ ಗೆದ್ದವರು ಯಾರು ಅನ್ನೋದು ನಿರ್ಧಾರ ಆಗುತ್ತೆ. ಚಿಕ್ಕೋಡಿಯಲ್ಲಿ, ಬಳ್ಳಾರಿಯಲ್ಲಿ ಅದರ ಇಂಪ್ಯಾಕ್ಟಾಗಿ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರ್ಯಾರಿಗೆ ನಿಗಮ ಮಂಡಳಿಯ ಸ್ಥಾನ ಸಿಗುತ್ತೆ, ಅದರ ಮೇಲೆ ಅಲ್ಯಾರು ಗೆದ್ದಿದ್ದಾರೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಕಣ್ಣೆದುರು ಪ್ರತ್ಯಕ್ಷವಾಗಿ ಗೆದ್ದವರು 3 ಆದರೂ ಕೂಡ ಪರೋಕ್ಷವಾಗಿ ಗೆದ್ದವರು ಹಲವರು. ಬಹುಶಃ ಆ ಬಗ್ಗೆ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಉತ್ತರಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.